ಹಲೋ ಸ್ನೇಹಿತರೆ, ಕೂರ್ಗ್ ಮಿರರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನಿರುವಂಥದ್ದು ಕಣ್ಣೂರು ಜಿಲ್ಲೆಯ ಮುಡಿಪಿಲಂಗಾಡು ಡ್ರೈವಿಂಗ್ ಬೀಚಲ್ಲಿ ಇದ್ದೇನೆ. ಎಲ್ರಿಗೂ ಡ್ರೈವಿಂಗ್ ಹೇಳುವಾಗ ಒಂದು ರೀತಿಯ ಕ್ರೇಜ್ ಇದ್ದೇ ಇರುತ್ತೆ. ಅದೇ ರೀತಿ ಅಡ್ವೆಂಚರ್ ಹೇಳುವಾಗ ಎಲ್ರಿಗೂ ಕೂಡ ಆಫ್ ರೋಡ್ ಹೋಗುವಂಥದ್ದು ಇದೆಲ್ಲ ಒಂದು ರೀತಿಯ ಕ್ರೇಜೇ. ಆದರೆ ಇದೇ ಕ್ರೇಜನ್ನು ನಾವು ಸಮುದ್ರದ ಕಿನಾರೆಯಲ್ಲಿ ಡ್ರೈವಿಂಗ್ ಮಾಡುವಾಗ ತೋರಿಸಿದರೆ ಹೇಗಿರುತ್ತೆ ಅಂತೇಳಿ ನೀವೇ ನೋಡಿ. ಸ್ನೇಹಿತರೆ, ಇವತ್ತು ನಾನು ಏಷ್ಯಾದಲ್ಲಿ ಅತಿ ದೊಡ್ಡ ಡ್ರೈವಿಂಗ್ ಬೀಚ್ ಆದ ಮುಡಿಪಿಲಂಗಾಡು ಡ್ರೈವಿಂಗ್ ಬೀಚಲ್ಲಿದ್ದೇನೆ. ಭಾರತದಲ್ಲಿ ಒಂದೆರಡು ಮೂರು ಡ್ರೈವಿಂಗ್ ಬೀಚ್ಗಳು ಇದ್ದರೂ ಕೂಡ ಅತಿ ದೊಡ್ಡ ಡ್ರೈವಿಂಗ್ ಬೀಚ್ ಅಂತೇಳಿ ಈ ಮುಡಿಪಿಲಂಗಾಡು ಬೀಚನ್ನು ಕರೀತಾರೆ. 4 ಕಿಲೋಮೀಟರ್ ದೂರ ಇರುವಂಥ ಈ ಮುಡಿಪಿಲಂಗಾಡು ಡ್ರೈವಿಂಗ್ ಬೀಚಲ್ಲಿ ನಾನು ಕೂಡ ಕಾರ್ ಡ್ರೈವನ್ನು ಮಾಡಿದೆ. ಆ ಎಕ್ಸ್ಪೀರಿಯೆನ್ಸ್ ಅಂತೂ ಬಹಳ ಸೂಪರ್ ಆಗಿತ್ತು. 4 ಕಿಲೋಮೀಟರ್ಗಳಷ್ಟು ಸಂಚರಿಸುವಂಥ ಈ ಒಂದು ಬೀಚನ್ನು ಇಂಟರ್ನ್ಯಾಷನಲ್ ಬೀಚ್ ಆಗಿ ಪರಿವರ್ತಿಸಿದ್ದಾರೆ. ಅದಲ್ಲದೆ ಹಲವಾರು ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಎಲ್ಲ ವರ್ಷ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಬೀಚಲ್ಲಿ ಬೀಚ್ ಫೆಸ್ಟಿವಲನ್ನು ನಡೆಸ್ತಾ ಇದ್ದಾರೆ. ಕಡಲಿನ ಸಾಹಸ ಯಾತ್ರೆ, ಉಲ್ಲಾಸ ಯಾತ್ರೆ, ಅದೇ ರೀತಿ ಮಕ್ಕಳ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತದೆ. ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಕಣ್ಣೂರಿಂದ 15 ಕಿಲೋಮೀಟ್ರ್, ಅದೇ ರೀತಿ ತಲಶೇರಿಯಿಂದ ಬರುವವರಿಗೆ 7 ಕಿಲೋಮೀಟರ್ ದೂರ ಇದೆ. ಈ ಬೀಚನ್ನು ಇಂಟರ್ನ್ಯಾಷನಲ್ ಬೀಚ್ ಆಗಿ ಪರಿವರ್ತಿಸಲು ಮಕ್ಕಳಿಗೆ ಬೇಕಾದಂತಹ ಮನರಂಜನೆಗಳು, ಅದೇ ರೀತಿ ಈ ಬೀಚಿನ ಸೈಡ್ನಲ್ಲಿ 4 ಕಿಲೋಮೀಟರಷ್ಟು ದೂರ ಇರುವಂತಹ ವಾಕ್ವೇ ಅನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಈ ಬೀಚನ್ನು ಸಿಂಗಾಪುರ್, ಮಲೇಷ್ಯಾ ಮಾದರಿಯಲ್ಲಿ ಅಭಿವೃದ್ಧಿಪಡಿಸ್ತಾರೆ ಅಂತೇಳಿ ಇಲ್ಲಿನ ಸಚಿವರು ಕೂಡ ಹೇಳ್ತಾ ಇದ್ದರು. ಇತ್ತೀಚೆಗಂತೂ ಕೇರಳದಲ್ಲಿ ಟೂರಿಸಮಿಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ನೀವು ಈ ಬೀಚಿಗೆ ಬರುವವರಾಗಿದ್ದರೆ ಕಾರು ಓಡಿಸುವಾಗಲಂತೂ ನಿಜವಾಗ್ಲೂ ಕೂಡ ನೀವು ಆ ಒಂದು ಅನುಭವವನ್ನು ನೀವು ಪಡ್ಕೊಳ್ಬೋದು. ನೀವು ಈ ಬೀಚ್ಗೆ ಬರುವವರಾಗಿದ್ದರೆ 2 ವಿಷಯದಲ್ಲಿ ನೀವು ಜಾಗ್ರತೆ ಮಾಡಲೇಬೇಕು. ಒಂದು, ನೀವು ಇಲ್ಲಿ ಡ್ರೈವಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣ ಕೂಡ ಗಾಡಿಯನ್ನು ನೀರಿನಲ್ಲಿ ನಿಲ್ಲಿಸಲೇಬಾರದು. ಯಾಕೆಂದರೆ ಗಾಡಿ ಹೂತು ಹೋಗುವಂಥ ಚಾನ್ಸ್ ಜಾಸ್ತಿ ಇದೆ. ಎರಡನೇದು, ಉಪ್ಪು ನೀರಾದ ಕಾರಣ ಗಾಡಿ ರೆಸ್ಟ್ ಹಿಡಿಯುವಂಥ ಚಾನ್ಸ್ ಕೂಡ ಇದೆ. ಆದ ಕಾರಣ ಈ 2 ವಿಷಯದಲ್ಲಿ ನೀವು ಜಾಗ್ರತೆ ವಹಿಸಲೇಬೇಕು. ಹಾಗೆ ಈ ಬೀಚ್ಗೆ ಬರುವವರಿದ್ದರೆ 30 ರೂಪಾಯಿ ಅವರು ಎಂಟ್ರಿ ಫೀಸ್ ತಗೊಳ್ತಾರೆ. ಹಾಗೆಯೇ ನೀವು ಗಾಡಿ ಸಮೇತವಾಗಿ ನೀವು ಒಂದು ಬೀಚ್ಗೆ ಬನ್ನಿ, ನೀವು ಕೂಡ ಇದರ ಅನುಭವವನ್ನು ಪಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.